ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ. 404ನೇ ದಸರೆಯನ್ನು ಇತಿಹಾಸದ ಪುಟದಲ್ಲಿ ಸೇರಿಸಲು ಸಾಂಸ್ಕೃತಿಕ ನಗರಿ ಸಜ್ಜಾಗಿದೆ. ಅರಮನೆ ಅಂಗಳದಲ್ಲಿ ಈಗಾಗಲೇ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಬೆಳಿಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿವೆ. ಇನ್ನು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಆನೆಗಳಿಗೆ ಬಣ್ಣ ಬಳಿಯುವ ಮೂಲಕ ಅಲಂಕರಿಸಲಾಯಿತು. ಅರಮನೆ ಸಮೀಪದ ಕೋಟೆ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಮಧ್ಯಾಹ್ನ 1:05 ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನು ಕೊಡಲಿದ್ದಾರೆ. ನಂತರ 1:30 ನಾಡದೇವತೆಯ ರತ್ನ ಖಚಿತ ಅಂಬಾರಿಗೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ದಸರಾ ಹಬ್ಬದ ಅಂತಿಮ ದಿವಸ ಇದಾಗಿದೆ. ಇವತ್ತಿನ ಅತ್ಯಂತ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ. ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಆನೆಗಳ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ತಿದೆ. ಅಲಂಕಾರ ಅದಕ್ಕೆ ಮಾಡಲಾಗ್ತಾ ಇದೆ. ಈ ಅಲಂಕಾರವೇ ಒಂದು ವಿಶೇಷವಾದಂಥದ್ದು. ಜಂಬೂ ಸವಾರಿಯಲ್ಲಿ ಗಜಗಾಂಭೀರ್ಯದೊಂದಿಗೆ ನಡೆಯನ್ನು ಮಾಡುವಂತಹ ಈ ಆನೆಗಳ ಸೊಂಡಿಲುಗಳಿಗೆ ನಮ್ಮ ರಾಜ್ಯ ಪಕ್ಷಿಯಾದಂತಹ ಗಂಡಭೇರುಂಡದ ಚಿತ್ರವನ್ನು ಅದರ ಸೊಂಡಿಲಿನ ಮೇಲೆ ಚಿತ್ರಿಸಲಾಗಿದೆ. ಹಾಗೆ ಒಂದು ವಿಭಿನ್ನ ಕಲೆ, ಈ ಆನೆಗೆ ಮಾಡಿರುವಂಥ ಪೇಂಟಿಂಗ್ ಕೂಡ ಒಂದು ವಿಶೇಷವಾದ ಕಲೆ ಆಗಿರುತ್ತೆ. ಪ್ರತಿ ಬಾರಿಯೂ ದಸರಾ ಅಂದ ತಕ್ಷಣ ಈ ರೀತಿಯ ಅಲಂಕಾರವಾದಂಥ ಹೊಂದಿದಂಥ ಆನೆ ನಮ್ಮ ಗಮನಕ್ಕೆ ಬರುತ್ತೆ. ಅಂತಹ ಆನೆಗಳು ಈಗ ಅಲಂಕಾರವನ್ನು ಮಾಡಿಸ್ಕೊಳ್ಳೋದ್ರಲ್ಲಿ ನಿರತರಾಗಿರುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಜಗದೇ ಕೊಂಡಾಡುವ ನಮ್ಮ ನಾಡ ಹಬ್ಬಾರಿ ಸರಸರ ಬಂತು ದಸರಾ 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 ಸಡಗರ ತಂತು ದಸರಾ ದಸರಾ. ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾದ ಈ ಒಂದು ಜಂಬೂ ಸವಾರಿಯ ಕಣ್ತುಂಬಿಸಿಕೊಳ್ಳಿಕ್ಕೆ ಈಗಾಗಲೇ ಸಾಕಷ್ಟು ಜನ ಈ ಪ್ರಪಂಚದಾದ್ಯಂತ ಮೈಸೂರಿನೆಡೆಗೆ ಬರ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರಾದ್ಯಂತ ಒಂದು ವಿಶೇಷ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅಲ್ಲಿ ಸುಮಾರು 8,000 ಪೊಲೀಸರು ಹಾಗೂ ಇತರ ಸಿಬ್ಬಂದಿ ವರ್ಗ ನೇಮಕಗೊಂಡಿದ್ದಾರೆ ರಕ್ಷಣೆಗಾಗಿ. ಈಗಾಗಲೇ ಅಲ್ಲಿ ಎಲ್ಲ ರೀತಿಯಾದಂತಹ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಹಲವಾರು ಕಡೆ CC ಕ್ಯಾಮ್ರಾ ಹಾಗೂ ಮಾನವ ರಹಿತ ಕ್ರಾಪ್ಟರ್ಗಳನ್ನು ಕೂಡ ಅಲ್ಲಿ ಬಳಸಲಾಗ್ತದೆ. ಅಲ್ಲಿ ಸಂಪೂರ್ಣವಾಗಿ ಆ ಒಂದು ಚಿತ್ರಣವನ್ನು ಅದು ಸೆರೆ ಹಿಡಿಯುತ್ತೆ. ಒಟ್ಟಾರೆಯಾಗಿ ಭದ್ರತೆ ವಿಷಯದಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ವಹಿಸಲಾಗಿದೆ. ಜನಜಾತ್ರಿ ಅಲ್ಲಿ ಗದಗ ರಾಯಚೂರು, ಎಲ್ಲಿ ಕೊಡಗು ಮೈಸೂರು, ಎಲ್ಲ ಕಡೆಗೂ ಬಂದೋರು.